ನಿಲ್ಲಿಸ್ಯಾಳ ಮಾಸ್ತರ್ ಗಾಡಿ ಗಾಡಿ ಗಟಾರ ಕೈ ಹತ್ತು ರೋಡಿಗೆ ಹೋತ್ಲವ ಯಾಕಂದ್ರ ಹಾದಿನ ಬಿಟ್ಟ ಯಾಕೋ ಈ ವಾರದಾಗ ವಿದ್ಯಾ ಏನಾಗೈತಿ ಬಾಳ ಕೆಟ್ಟ ಮಾತಾಡಕೈತಾಳ ಹೌದ ಎಲ್ಲ ಈಕೆದಿಂದ ನಡೆದೈತತ್ತ ಜಗ ಎಲ್ಲ ಹೌದ ಈಕೆ ಮುಂದೆ ಯಾರು ಇಲ್ಲತ್ತ ಎಲ್ಲ ಈಕೆದಿಂದ ನಡೆದೈತತ್ ಹೇಳ್ತಾಳಕ್ಕೆ ಹೇಳ್ತಾಳ ಆದ್ರ ಎಲ್ಲಾರನು ಕೈಯಾಡಿಸಿ ಬಿಡವ ಬೇರೆ ಈಕೆ ಗೊತ್ತಿಲ್ಲ ಅದ ಗೊತ್ತಿಲ್ಲ ಯಾಕಂದ್ರ ಊರಾಗ ನಾನು ಹೆಚ್ಚಿನವ ನಾನು ದೊಡ್ಡವ ಅಂತದತ್ತ ಹೌದ ಇವನ ಕೈಯಾಡಿಸಿ ಬಿಡವ ಬಿದ್ದತ್ತ ಹೌದ ಯಾರವ ಯಾರೇ ನಾವಿದ್ರ ಯಾರವ ಕೈಯಾಡಿಸಿ ಬಿಡವ ನಾ ಹೇಳಿದ್ರ ನಾನು ಗೊತ್ತಿಲ್ಲ ಆಗೈತಿ ಯಾಕಂದ್ರ ನೀ ಎಲ್ಲಾರನು ಕೈಯಾಡಿಸಿ ಬಂದದಕ್ಕರೆ ನಿನ್ನ ಕೈಯಾಡ್ಸವ್ ನಾ ಅಂತದತ್ತವ್ ಹೌದ ಎಲ್ಲಿ ಹೋಗಾರು ಕಟಿಂಗ್ ಮಾಡ್ಸಕ್ ಹೋಗಾರು ನಾವು ತಲೆ ಮೇಲೆ ಕೈ ಇಡವ ಅವನು ಹೌದ ಈಕಿ ಗೊತ್ತಿಲ್ಲ ಆಗೈತಿ ಅದು ವಿದ್ಯಾಗ ಬಾಳ ಚಂದ ಹೇಳ ಮಾಸ್ತರ್ ಹೌದ ಯಾಕಂದ್ರ ಗಂಡ ಮಕ್ಕಳು ಯಾರದಿಂದ ಉದ್ಧಾರ ಆಗಿಲ್ಲತ್ತ ಹೆಣ್ಣು ಮಕ್ಕಳದಿಂದ ಆಗ್ಯಾರ ಹೆಣ್ಣು ಮಕ್ಕಳದಿಂದ ಎಲ್ಲ ಆಗ್ಯಾರು ಹೌದು ಗಂಡ ಮಕ್ಕಳದಿಂದ ಯಾರು ಉದ್ಧಾರ ಆಗಿಲ್ಲ ಹೆಣ್ಣು ಮಕ್ಕಳದಿಂದ ಎಲ್ಲಾರು ಆಗ್ಯಾರು ಅಂತ ಹೇಳ್ತಾಳಕ್ಕೆ ನೀನ್ ಹೇಳ್ತೀಯ ಲಕ್ಷ್ಮಣ ತಾಳ ಏನ್ ಹೇಳ್ತಿ ಅಂತ ಕೇಳ್ತಾಳು ಹೌದು ಯಾಕೋ ತಳ ಬಿಟ್ಟು ಲಗುಟ ಇನ್ನ ಬಿಡ್ತಾಳ ಯಾಕಂದ್ರೆ ಕನ್ನಡದವ್ರು ಬರ್ತಾನ ಹಂಗಾಯ್ತದ ಈಕೆಗೆ ತಿಳಿದಿಲ್ಲ ಅದಿನ ಹಂಗಪ್ಪ ಯಾಕಂದ್ರ ಎಲ್ಲಾರ ಜೋಡಿ ಹಂಗಾದ್ರ ನೋಡು ಇವಾಗ ಅದನ್ನ ಗೊತ್ತಾಗಿಲ್ಲ ನಾನು ಬಡ್ತ ಬೇರೆ ಐತ ಹೇಳ್ತಾಳಕ್ಕೆ ಹೌದ ಬರೀ ಏನ ಬಾಡ್ಸು ಬಡ್ತಿಗೆನ ಜಾಗ ಬಿಟ್ಟಾಳ ಹೌದು ಎಂತವ್ರು ಎಷ್ಟೋ ಮಂದಿ ತಳ ಬಿಟ್ಟು ಯಾರು ಈಗ ಬಂದಾಳು ಈ ಮಶಿಬ್ರ ವಿದ್ಯಾನದಾಗದಿ ಹೆಂಗಾಗತ್ತೈತಿ ಹೆಂಗಪ್ಪ ನೋಡು ಹಾದಿ ದಾಂಡಿಗೆ ಒಂದ ಹೇಸಿಗೆ ಎತ್ತತ್ತ ಮಾಸ್ತರ್ ಆ ಹೇಸಿಗೆ ಒಳಗ ಒಂದ ಜಂತ ಬಿದ್ದತ್ತ ಜಂತ ಯಾ ಜಂತ ಈ ಮಶಿಬನಾಳ ಜಂತ ಹೌದು ಇದು ಬಿದ್ದು ಏನಂತಿತ್ತು ಏನಾಯ್ತಿತ್ತು ನಾಗಪ್ಪ ಹಾದ ನಡೆದ ಮಾಸ್ತರ್ ಹೌದು ನಾಗಪ್ಪ ಹಾದ ನಡೆದ ಟೈಮ್ದಾಗ ಜಂತ ಏನಂತಿತ್ತು ಹೇಸಿಯಾಗ ಬಿದ್ದ ಏನಾಯ್ತಿತ್ತು ನಾಗ್ಯಾ ಗೂಗ್ಯ ಅಂತಿತ್ತು ಅದು ಹೌದು ಅವಾಗ ಜಂತ ವಿಚಾರ ಮಾಡಿತು ನಾಗ್ಯಾ ಗೂಗ್ಯ ಅಂತು ಅವಾಗ ನಾಗಪ್ಪ ಏನಂತಾನ ಏನದು ನೋಡು ಇವ ಹೇಸಿಯಾಗರ ಬಿದ್ದಾನ ಇನ್ನು ಕಚ್ಚಾಕ್ ಹೋಗನ ಬಾಯೆಲ್ಲ ಹೇಸಿಗೆ ಹತ್ತೈತಿ ಬ್ಯಾಡ ಸೋಮ್ ಇದನ್ನ ಕಚ್ಚುದು ಬೇಡ ಅಂತ ಸುಮ್ಮ ಹಾದವ್ ನಾಗಪ್ಪ ಹೌದು ಅವಾಗ ಇದು ಮಶಿಬನಾಳ ಜಂತ ಏನಂತೈತಿ ಗೊತ್ತೈತೇನ ಏನಂತ ಈ ನಾಗ್ಯಾ ಮಗ ನನಗ ಅಂಜು ಹಾದ್ ನೋಡು ಅಂತ ಅದು ಜಂತ ಅಂತ ಕೀಕಿ ಈ ಜಂತ ಇವತ್ತು ಇಂಥದ ಗಂಟೆ ಬರ್ತೈತಿ ಹೌದು ಇದು ಅವ್ ನಾಗಪ್ಪ ಬಾಳ ಶಾಣೆ ಇರ್ತಾನ ಏನ್ ಮಾಡಿದ ಅವ ಹೇಸಿಗಾಗಿ ನೀ ಬಿದ್ದು ಏನಂದ್ರು ಅಂತೇಕ್ರಿ ಅವ್ ಬಾಯಿಗೆ ಹೇಸಿಗೆ ಹಚ್ಕೋವಲ್ಲ ಅವ ಹಚ್ಕೊಲಿಲ್ಲ ಅಂತ ಹೇಸಿಗಾಗಿ ಬಿದ್ದು ಜಂತ ಗಂಟೆ ಬರ್ತೈತಿ ಹೋಗ್ಲಿ ಮಾಸ್ತರ್ ಹೋಗಿ ಮಾಡಿ ಬಂದ ಏನ್ ಮಾಡಿದ್ದ अरे ಉಪನೀರ ಉಣ್ಣುವವರ ತೆಲ್ಲ ಯಾಕಂದ್ರೆ ಉಪನೀರ ಉಣ್ಣುವವರ ತೆಲ್ಲ ಪತ್ತಿಗೆ ವಾದ ಹಾಕಕ್ಕೆ ಗರತೆಲ್ಲ ಅಂತ ಹೇಳ್ತಾರ ಮಾಸ್ತರ್ ಉಪನೀರ ಉಣ್ಣುವವರ ತೆಲ್ಲ ಪತ್ತಿಗೆ ವಾದ ಹಾಕಕ್ಕೆ ಗರತೆಲ್ಲ ಅನ್ನ ಚದುರನ ಬಿಟ್ಟ ಮೆಂಡಗ ಪದ್ರ ಹಾಸುವ ನಾರಿಯ ಕೀರ್ತಲ್ಲ ಅನ್ನ ಚದುರನ ಬಿಟ್ಟ ಮೆಂಡಗ ಪದ್ರ ಹಾಸುವ ನಾರಿಯ ಕೀರ್ತಲ್ಲ
ಇಲ್ವ ಏನ್ ಹೇಳ್ತಾರು ಏನ್ ಹೇಳ್ತಾರು ಮಂಗಳ ಸೂತ್ರ ಇಲ್ಲದ ಮಂಗಳ ಮಾಡು ನೀನು ಮಾಡುವ ಆರತಿ ಅಲ್ಲ ಅಂತ ಹೇಳ್ತಾರ ಅವ್ರು ಹೌದು ಯಾಕಂದ್ರೆ ಈಗ ಸದಾ ಆರತಿಗೆ ಮಾಡ್ಬೇಕಾದ್ರ ಮಂಗಳ ಸೂತ್ರ ಬೇಕ ಮಂಗಳ ಸೂತ್ರ ಬೇಕು ನಿನಗಬ್ಬ ಗಾಂಡ ಬೇಕ ಹೌದು ಮತ್ತ ಗಾಂಡಿ ಇರ್ಲಾರ್ದವ್ರನ್ನ ಓದಾಲಿ ಮಂಗಳ ಮೂರ್ತಿ ಮಾಡಾಕ ನಿತ್ರ ಆಕೈತನ ಕೆಲಸ ಆಗಂಗಿಲ್ಲ ಹಂಗ ಆಗಂಗಿಲ್ಲದ ಹೌದು ಏ ಮಂಗಳ ಸೂತ್ರ ಇಲ್ಲ ಮಂಗಳ ಮಾಡು ನೀನು ಮಾಡುವ ಆರತಿ ಅಲ್ಲ ರಾಯರಿಲ್ಲದ ರಾಣ್ಯಾರ ಬರತ್ತಲ್ಲ ರಾಗ ರಚನೆ ಎಲ್ಲ ವ್ಯರ್ಥಲ್ಲ ಏ ಮಂಗಳ ಸೂತ್ರ ಇಲ್ಲ ಮಂಗಳ ಮಾಡು ನೀನು ಮಾಡುವ ಆರತಿ ಅಲ್ಲ ದುರ್ಗಲ್ಲ ದೇವರ ಮೂರ್ತಿ ಅಲ್ಲ ದಾನ ಇರದೆ ದರವೇಕ ಸ್ವಾರ್ಥ ಅಲ್ಲ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವ ದೇವರಿಲ್ಲ ಅಂತ ಬಾಯಿ ಮಾಡಬೇಡ ದೇವ ಇಂಗ್ಲೇಶ್ವರ ಈಸ್ಯಾನ ಬೆರತೇವ ಶಿರಸವಾಸಿ ಸೇವಕ ಸರತೇವ ಏ ಕಾಶಿಂ ಲಾಲ್ ಸಾನ ಕವಿತತ್ವ ಕಥಕ್ಕೆ ಶಾಶ್ವತ ಅರ್ಥ ಅಲ್ಲ ಕಾಶಿಂ ಲಾಲ್ ಸಾನ ಕವಿತತ್ವ ಕಥಕ್ಕೆ ಶಾಶ್ವತ ಅರ್ಥ ಅಲ್ಲ ಮತ್ತೇನಂತ ಹೇಳ್ತಾಳು ಏನ್ ಏನ್ ಮಾಡ್ಯಾರ ತಮ್ಮ ಏ ಬಾಳ ಶಾನೆ ಆಗ್ಯಾಳ ಮಾಸ್ತರ್ ಬಾಳ ಬಾಳ ಹೇಳಕತ್ತಾಳ ಹಾ ದೇವರಂತ ಬಾಯಿ ಮಾಡ್ತೀರಿ ಎಲ್ಲಿದ ನಿನ್ನ ದೇವರು ಮೆಟ್ಟಿಗೆ ಹಚ್ತಾಳ ಅಂತ ನಾನು ಹೌದು ಎಲ್ಲೆಲ್ಲಿ ಮೆಟ್ಟಿಗೆ ಹಚ್ಚದಿ ಅವಲಿ ಮೆಟ್ಟಿಗೆ ಹಚ್ಚದಿ ಯಾಕಂದ್ರೆ ನಿನ್ನ ತಂದ ಮೆಟ್ಟಿಗೆ ಹಚ್ಚಿದವ ನಾದನಿ ಹೌದು ಈಕಿಗೆ ಮೊದಲು ಮೆಟ್ಟಲಾಗಿತ್ತನ ಮಾಸ್ತರ್ ಇಲ್ಲ ಯಾಕಂದ್ರೆ ಈಕಿಗೆ ಮೆಟ್ಟಲಾಗಿತ್ತು ಈಕಿನ ತವ್ರ ಮನ್ಯಾಗಿಂದ ತಂದ ಗಂಡನ ಮನ್ಯಾಗ ಮೆಟ್ಟಿ ಹಚ್ಚಿದವ ನಾದನಿ ಹೌದು ಮತ್ತ ಅದನ್ನೆಲ್ಲ ಬಿಟ್ಟು ಅವಳು ನನ್ನ ಮೆಟ್ಟಿಗೆ ಹಚ್ತಾಳ ಅಂತ ಹೇಳ್ತಾಳು ಏ ನಿನ್ನ ಕೈಲಿ ನಿಗಲಾರ್ದು ಮಾತೈತೆ ಅದ ಹಂಗಪ್ಪ ಯಾಕಂದ್ರೆ ನಿನ್ನಂತವ್ರನ್ನ ಬಾಳ ಮಂದಿನ ಮೆಟ್ಟಿಗೆ ಹಚ್ಚಿ ಮಶಿಬನಾಳ ವಿದ್ಯಾನ ಅಂತವ್ರನ್ನ ಹೌದು ಯಾರ್ಯಾರನ್ನ ಕೇಳ ಮಾಸ್ತರ್ ಹೇಳ್ತಾನ ಆದ್ರ ಯಾರ್ಯಾರ ಇವ್ರ ಹಿಲ ಅನ್ನಕ್ಕೊಬ್ಬಕ್ಕೆ ಕಲ್ಲಾಗಿ ಬಿದ್ದಳು ಹೌದು ಆಕೆನ ನೆತ್ಯಾಗ ಪಾದ ಇಟ್ಟು ಯಾಕಂದ್ರೆ ನಾನು ಒದಿತನ ಹೇಳಾಕೆ ಹೌದು ನಿನ್ನ ವಾದ ನೆತ್ಯಾಗ ಪಾದ ಇಡುವಟ್ಟು ತಾಕತ್ತ ನನ್ನಲ್ಲಿ ಐತಿ ಇವತ್ತು ಹೌದು ಯಾಕಂದ್ರೆ ಪುರಾಣ ಲೇಖಿತವ ನಾ ಏನ ಲೋಕಕ್ಕೆ ಮಾತಾಡವಲ್ಲ ಪಾತಾಳಕ ತುಳಿಕಿನ ಯಾಕಂದ್ರೆ ನೋಡ ಹಿಲ ಕಲ್ಲಾಗಿ ಬಿದ್ದಾಗ ಹೌದು ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳ ಹಾದ ಬರ್ತಿದ್ರು ಹೌದು ಅವಾಗ ವಿಶ್ವಾಮಿತ್ರ ಗುರುಗಳು ಹೇಳ್ತಾರ ರಾಮಗೆ ಏನಂತ ಹೇಳ್ತಾರು ಏನಂತ ಹೇಳ್ರು ಇಲ್ಲಿ ಇಲ್ಲ ಅನ್ನಕ್ಕೆ ಒಬ್ಬಕ್ಕಿ ಗಂಡನ ಮೇಲೆ ಹಾದ್ರ ಮಾಡಿ ಹೌದು ಕಲ್ಲಾಗಿ ಬಿದ್ದಾಳಪ್ಪ ರಾಮ ಲಕ್ಷ್ಮಣ ಅಂತ ಹೇಳ್ಕೋತ ಬರ್ತಿದ್ರು ಅವ್ರು ಹೌದು ಬರುಗುಟ್ಟಿಗೆ ಏನಾತ ಮಾಸ್ತರ ಏನಾಗೈತಿ ರಾಮದೇವರ ಪಾದ ಯಾವಾಗ ಹಿಲಾನ ನೆತ್ತಿ ಮೇಲೆ ಬಿತ್ತು ನೋಡು ಪಾದ ಯಾರ ಮೇಲೆ ಬಿತ್ತ ನೆತ್ತಿ ಮಶೀಬನಾಳ ಹಿಲಾನ ಮೇಲೆ ಯಾವಾಗ ನೆತ್ತಿ ಮೇಲೆ ಇಟ್ಟು ನೋಡು ಅವಾಗ ಬುದಗನ ಸೀರಿ ಜಾರಿಸ್ಕೊಂಡ್ ಗೆದ್ದಳಿಕೆ ಭೂಮಿಯಾಗಿಂದ ಹೌದು ಯಾರು ಯಾರ್ರಿ ಮಶೀಬನಾಳ ಬಗ್ಗೆ ಈ ಮಶೀಬನಾಳ ಹಿಲ ಎದ್ದು ಬಂದವಳು ಮತ್ತ ನಾನು ವ್ಯವಸ್ಥನು ಮೇಟಿಗೆ ಹಸ್ತನ ತೀ ಕೇಳ್ತಾಳ ಏ ಹುಚ್ಚಿ ಅದು ಎಂದೂ ಆಗಲ್ದ ಮಾತೈತಿ ಹೌದು ಯಾವತ್ತಿದ್ರು ಇದು ಹೆಂಗ ಮಾಸ್ತರ ಹೆಂಗಪ್ಪ ನಾ ತಂದು ಬಿಟ್ಟ ಅಂತ ಒಂದು ಆಳ್ ಇದ್ದಂಗಿದ ಆಳ್ ಹೌದು ಯಾಕಂದ್ರೆ ನಾ ಏನು ಮಾಡ್ಬೇಕಂತ ಅದನ್ನೆಲ್ಲ ಮಾಡಿ ಕೊಡ್ಬೇಕು ಮಾಡ್ಲಿಕ್ಕ ಮೂಲ್ಯಾಗಿನ ಒಣಕಿ ಬರ್ತಾವ ಈಕಿಗೆ ಹೌದು ಮಾಡ್ತಾಳೋ ಈಕಿಗೆ ಮಾಡಾಕ ತಂದ ಒಂದು ಬಳಕ ಮಾಡಿ ಕೊಡಬೇಕಾಕತಿ ಮಾಡವನ ಅಲ್ಲ ಮಾಡಸವ ಮಂತ್ರ ನಾ ಅದನಿ ಇದ್ರಾಗ ಮಾಲಕ್ಕೆ ಅವ್ ನೀನ ವಿಚಾರ ಮಾಡಿ ಯಾರ ಹಾಕಾರ ಯಾಕಂದ್ರೆ ವಿದ್ಯಾ ನೀ ಏನಾಟ ಪಕ್ಕ ಶಾನ್ಯಾನು ಅಲ್ಲ ಹೌದು ಯಾಕಂದ್ರೆ ನನಗೊಂದು ಮಾತು ಹೇಳ್ತಾಳಕ್ಕೆ ಮಾಸ್ತರ ಏನ್ ಹೇಳ್ತಾಳು ಯಾಕಂದ್ರೆ ನೀ ಗುಳದಾಳಿ ಕಟ್ಟಿ
ಕಟ್ಟೈತೆ ಅಂದ್ರೆ ನೀ ಏನ ಗಂಡಲ್ಲ. ಹೌದು. ಗುಳದಾರಿ ಕಟ್ಟಿದಾಗ ನೀ ಅಪ್ಪ ಆಗಿದ್ದು ಹೊರತಾಗಿ ಗುಳದಾರಿ ಕಟ್ಟಲ್ದ ನೀ ಅಪ್ಪ ಆಗಿಲ್ಲ ಅಂತ ಹೇಳ್ತಾಳ ಆಕಿ. ಹೌದು. ಯಾಕಂದ್ರೆ ಆಕೆಗೆ ಮಶಿಬಿನ ವಿದ್ಯಾಗಿನ ಗೊತ್ತಾಗಿಲ್ಲ ಮಾಸ್ತರ. ಹ್ಯಾಂಗ? ಯಾಕಂದ್ರೆ ಜಗದಾಗ ಅಪ್ಪಾಜಿ ಅನಿಸಿದವರು ಬಾಳ ಮಂದಿ ಅದಾರು, ಅಪ್ಪಾರು ಬಾಳ ಮಂದಿ ಆಗ್ಯಾರ. ಹೌದು. ಯಾರಂದ್ರ ನೋಡಿ ಈಗ ಸದ್ದ ನಮ್ಮ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳ ಏನ್ ಮಾಡ್ಯಾರು? ಅಲ್ಲಿನ ಮಗಲಾಗೆ ನೀ ಹೋಗಿ ಕೂತಾಳ ನಮ್ಮ ಮಶಿಬಿನಾಳದಕ್ಕೆ ಇಲ್ಲ. ಮತ್ತ ಅವ್ರ ಅಪ್ಪಾಜಿ ಎನಿಸಿಲ್ಲ. ಸಿದ್ದೇಶ್ವರ ಅಪ್ಪಾಜಿ ಅವ್ರು ಸಿದ್ದೇಶ್ವರ ಅಪ್ಪಾಜಿಗಳ ಅಪ್ಪಾಜಿ ಎನಿಸಿ ಹೋಗ್ಯಾರ ಅವ್ರ. ಹೌದು. ಯಾಕಂದ್ರೆ ಅಪ್ಪ ಅನಿಸ್ಯಾರ ಅಂದ್ರೆ ಅಲ್ಲೇ ನಿಮ್ಮ ಅವ್ವ ಯಾವಕ್ಕೂ ಇಲ್ಲ ಇಲ್ಲಿ ಇಲ್ಲ ಇರ್ಲಾರ್ದ ಅವ್ರ ಅಪ್ಪಾಜಿಗಳು ಎನಿಸಿ ಹೋಗ್ಯಾರು. ಈಗ ಸದ್ದ ನಮ್ಮ ಮುಗುಳ್ಕೋಡ ಮಟ್ಟಕ್ಕೆ ಬಾ, ಅಲ್ಲಿ ಎಲ್ಲಾ ಲಿಂಗ ಅಪ್ಪಾಜಿಗಳು ಎನಿಸಿ ಹೋಗ್ಯಾರ. ಹೌದು. ಅಂತ ಮುರುಘ ರಾಜೇಂದ್ರ ಒಳಗೆ ಸದ್ದ ಅದಾರ. ಹೌದು. ಮತ್ತೆ ಸಿದ್ದರಾಮೇಶ್ವರ ಅನಿಸಿ ಹೋಗ್ಯಾರು, ಅವರು ಅಪ್ಪಾಜಿಗಳು ಆಗ್ಯಾರ. ಮತ್ತ ಅಲ್ಲೇ ನೀವು ರವ್ವಗಳು ಅದಾರನ ಮಗಲಾಗ. ಯಾಕಂದ್ರೆ ನಿನ್ನ ಮಗಲಾಗ ಇರ್ಲಾರ್ದ ಅಪ್ಪಗಳು ಬಾಳ ಮಂದಿ ಆಗ್ಯಾರು. ಹೌದು. ಈಕಿ ಈಗ ಬಂದಾಳ ಮಾಸ್ತರ್ ಮನೆ ಹುಟ್ಟಿ. ಹೌದು. ನನಗ ಬಾಳ ಮಾತಾಡ್ತಾಳು. ಏನತ್ತ ಮಾತಾಡ್ತಾಳು? ಏನ್ ಹೇಳ್ತಾಳು? ಯಾಕಂದ್ರ ನೀ ಅಂತ ಹೆಚ್ಚಿನವಿ ಇದ್ದಂದ್ರ ದೊಡ್ಡವಿ ಇದ್ದಂದ್ರ ಇಸ್ಲಾಂ ಧರ್ಮದಾಗ ಒಂದು ಧರ್ಮದಾಗ ನೀ ತಾಳಿನ ಕಟ್ಟಂಗಿಲ್ಲ, ಹೆಣ್ಮಕ್ಳ ಕಟ್ತಾರೋ ಅಂತ ಕೇಳ್ತಾಳ. ಹೌದು. ಯಾವ ಧರ್ಮದಾಗ? ಇಸ್ಲಾಂ ಧರ್ಮದಾಗ. ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳನ್ನ ಯಾಕೆ ತಾಳಿ ಕಟ್ತಾರೋ? ಹೌದು. ನೀ ಯಾಕೆ ತಾಳಿ ಕಟ್ಟಂಗಿಲ್ಲ ಕಣದ ಲಕ್ಷ್ಮಣ ಅಂತ ಕೇಳ್ಯಾಳು. ಹೌದು. ಏನ ಈ ಜಗ ಎಲ್ಲ ಹುಟ್ಟಿಸಬೇಕಾದ್ರೆ ಹೆಂಗ ಹುಟ್ಟಿಸಿದೇವ್ ಅಂತ ಹೇಳ್ಯಾಳ. ನಡಿಲಿ. ಗುರು ಮಾರ್ಗದಲ್ಲಿ ಹಿರಿಯರು ಬಲ್ಲಾರು ಕೇಳ ಪ್ರಭಾವತಿ ಗುರು ಕೇಳ ಮತ್ತೊಮ್ಮೆ ಕೇಳ ಪರಭಾರತ್ರಿ ಅದು ಗುರು ಕೇಳ ಹೆಚ್ಚ ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಣ ಸರಿ ಅಲ್ಲ. ಕಡಿಮೆ ಅನ್ನಬಾರದು ಅಂದರ ಶಕ್ತಿ ಸಂಬಳ ಸರಿ ಅಲ್ಲ. ಪರಮಾತ್ಮನ ಪಾರ್ವತಿ ಕೇಳ್ತಾಳು. ಏನ್ ಕೇಳ್ತಾಳ? ಏ ಕೈಯ ಮುಗದ ಬಾಡಿಯಲಿಲ್ಲ. ಯಾವ ಪಾರ್ವತಿ ಕೇಳಕೈತಾಳ ಮಾಸ್ತರ? ಮಶಿಬನಾಳವಾಕಿ. ಏ ಮಶಿಬನಾಳ ಪಾರ್ವತಿ ಈ ಕಣದಾಳ ಪರಮಾತ್ಮನ ಕೇಳಾಕೈತ್ಯಾಳ. ಹೌದು. ನೀವು ಸೃಷ್ಟಿ ಎಲ್ಲ ಸಜ್ಜು ಮಾಡ್ಬೇಕಾದ್ರೆ ಹೆಂಗ ಮಾಡಿದೆ ಅಂತ ಕೇಳಾಕೈತ್ಯಾಳು. ಹೌದು. ಇವ್ರ ಆಯಿ ಪಾರ್ವತಿ ಅಲ್ಲಿ ಪರಮಾತ್ಮನ ಕೇಳಾಕೈತ್ಯಾಳ. ಅದಕ್ಕೆ ಪರಮಾತ್ಮ ಏನೇನು ಹೇಳ್ತಾನು? ಹೌದು. ನಡಿಲಿ ಮಾಸ್ತರ. ಯಾಕಂದ್ರ ಪರಮಾತ್ಮನ ಪಾರ್ವತಿ ಕೇಳತಾಳು. ಏ ಕೈಯ ಮುಗದ ಬಾಡಿಯಲಿಲ್ಲ. ಮತ್ತೊಮ್ಮೆ ಕೇಳ ಕೈಯ ಮುಗದ ಬಾಡಿಯಲಿಲ್ಲ. ಏ ಸೃಷ್ಟಿ ಆಕಾರವೇವ ಹೆಂಗಂತ ಹೇಳರೆ ಸ್ವಾಮಿ ತಪಶೀಲ. ಅಷ್ಟೇ ಆಕಾರವೇವ ಹೆಂಗಂತ ಹೇಳರೆ ಸ್ವಾಮಿ ತಪಶೀಲ. ಸಂಬ ಹೇಳತನು ಶಕ್ತಿ ಪಾರ್ವತಿಗೆ ಪ್ರಥಮ ಪೈಲವೇನು ಇದ್ದಿಲ್ಲ. ಕೇಳ ಪ್ರಥಮ ಪೈಲವೇನು ಇದ್ದಿಲ್ಲ. ಏಳು ಪಾತಾಳವಿಲ್ಲ, ಯಕ್ವೇಶ ಸ್ವರಾಗಿಲ್ಲ, ನೀನು ಮೊದಲಾಗ ಎದ್ದಿಲ್ಲ. ಏಳು ಪಾತಾಳವಿಲ್ಲ, ಯಕ್ವೇಶ ಸ್ವರಾಗಿಲ್ಲ, ನೀನು ಮೊದಲಾಗ ಎದ್ದಿಲ್ಲ. ಅಷ್ಟ ದಿಕ್ಕಗಳು ಅಷ್ಟ ವಾಸುಗಳು ಸಪ್ತ ಸಮುದ್ರ ಏನೇನು ಇಲ್ಲ. ಮತ್ತೊಮ್ಮೆ ಕೇಳ ಸಪ್ತ ಸಮುದ್ರ ಏನೇನು ಇಲ್ಲ. ಅಷ್ಟ ದಿಕ್ಕ ಇಲ್ಲ, ಸೂರ್ಯ ಚಂದ್ರರಿಲ್ಲ, ಆಕಾಶ ಎದ್ದಲ್ಲ ಮುಗಿಲ್ಲ.
ನಿರಾಕಾರ ಓಂಕಾರ ಜೇಂಕಾರ ಓಂಕಾರ ಜೇಂಕಾರ ಆಕಾರ ನಿರಾಕಾರ ಏ ಆಕಾರ ನಿರಾಕಾರ ಓಂಕಾರ ಜಯಕಾರ ಆಚೆ ಕಡೆ ಮಾತಾಡಿಲ್ಲ ಏ ಹತ್ರ ಕಡಿಮೆ ಸಂಬಳ ಸರಿಯಲ್ಲ ಮತ್ತೇನಂತ ಕೇಳ್ತಾಳು ಏನು ಕೇಳ್ತಾರತಮ್ಮ ಯಾಕಂದ್ರ ನೀ ಬಾಳ ಮಂದಿನ ಮೆಟ್ಟಿಗೆ ಚಿಲಕರೆ ಹಾ ನಾ ಮಾತ್ರ ಮೆಟ್ಟಿಗೆ ಹಚ್ಚೇನಿ ಎತ್ ಕೇಳ್ತಾಳಕ್ಕೆ ಹೌದು ಯಾಕಂದ್ರ 5 ಮಂದಿ ದ್ರೌಪದಿ ಗಾಂಡ್ರಿದ್ರತ ಹಾ 5 ಮಂದಿ ದ್ರೌಪದಿಗೆ ಗಾಂಡಿ ಇರಾಕಾಗಲ್ಲ ಏನಾತತ ಮಾಸ್ತರ ಏನಾಯ್ತು ಜೂಟಾಟದಾಗ ಆಕಿನ ಸೋಲಬೇಕಾದ್ರ ಹಾ 5 ಮಂದಿ ದುಶಾಸನ ಕೈಯಾಗ ಕೊಟ್ರಿ ಹಾ 5 ಮಂದಿ ದುಶಾಸನ ಕೈಯಾಗ ಕೊಟ್ರಿ 5 ಮಂದಿ ಇರಾಕಾಗಲ್ಲ ಯಾಕೆ ಆಕಿನ ಹೋಗಿ ಕಾಪಾಡ್ಲಿಲ್ಲ ಆತ ಕೇಳ್ತಾಳಕ್ಕೆ ಹೌದು ಯಾಕಂದ್ರ ನೋಡು ಏನಾಗೈತಿ ತಾ ಮಾಡಿದ ಕರ್ಮ ಆಕೆ ಉಣಬೇಕಾಗೈತಿ ಹಂಗ ಯಾಕಾಕಿದ ದುಶಾಸನ ಶಿರಿ ಸೆಳಿಬೇಕಾತು ದುರ್ಯೋಧನರ ಯಾಕಾಕಿ ಮೇಲೆ ಕಣ್ಣಿಡಬೇಕಾತು ಏನಾಗೈತಿ ಮೊದಲು ಯಾಕೆ ಇಡಬೇಕಾಗಿತ್ತಂದ್ರ ಪಂಚ ಪಾಂಡವರೆಲ್ಲ ಕೂಡಿ ಏನು ಮಾಡಿದ್ರು ಏನು ಮಾಡ್ರು ಮಾಯಾದವರ ಮನೆ ಸಜ್ಜು ಮಾಡಿದ್ರು ಮಾಸ್ತರ್ ಹೌದು ಮಾಯಾದವರ ಮನೆ ಸಜ್ಜು ಮಾಡಿದ್ರು ಮಾಡಿಬಿಟ್ಟಾಗ ಏನಾಗಿತ್ತು ಏನಾಗಿತ್ತು ಎಲ್ಲಾರನು ಕರೆದಿದ್ರು ಎಲ್ಲಾರು ಹೋಗಿದ್ರು ಅವಾಗ ದುರ್ಯೋಧನನು ಹೋಗಿದ್ದ ಮಾಸ್ತರ್ ಹೌದು ಆದಾಗ ಏನಾತಂದ್ರ ಏನಾಯ್ತು ಒಳಗ ದುರ್ಯೋಧನ ಪ್ರವೇಶ ಮಾಡಿದ ಕರೆ ಹೊರಗೆ ಬರೋದು ಗೊತ್ತಾಗ್ಲಿಲ್ಲ ಅವಂಗ ಹೌದು ಹೊರಗೆ ಬರಾಕ ದಾರಿ ಹುಡುಕಾಡ್ತಿದ್ದ ಮುಂದ ಗ್ವಾಡಿ ಕಾಣ್ತಿದ್ದ ಕರೆ ಗ್ವಾಡಿ ಇಲ್ಲಾಗಿತ್ತು ಹೌದು ಕೆಳಗ ನೀರು ಕಾಣ್ತಿದ್ದ ಕರೆ ನೀರು ಇಲ್ಲಾಗಿತ್ತು ಅಂತದ ಮಾಯಾದವರ ಮನೆ ಪಾಂಡವರು ಸಜ್ಜು ಮಾಡಿದಾಗ ಹೌದು ಅದನ್ನ ಅಪಮಾನ ಮಾಡ್ಬೇಕಂತ ತಿಳ್ಕೊಂಡು ದುರ್ಯೋಧನ ಅಲ್ಲಿ ಹೋದ ಹೌದು ಹೋದ ತಕ್ಷಣ ಏನಾತು ಮಾಸ್ತರ ಏನಾಯ್ತು ಅಲ್ಲಿ ನೀರ್ದಾವ ಅಂತ ತಿಳ್ಕೊಂಡು ದಾಟಾಕ್ ಹೋದ ಹೌದು ತೆಳಗ ಬಿದ್ದ ಮಾಸ್ತರ್ ಯಾರ ದುರ್ಯೋಧನ ಹೌದು ತೆಳಗ ಬಿದ್ದಾಗಿಕ್ಕೆ ದ್ರೌಪದಿ ಏನ್ ಮಾಡ್ತಾಳ ಏನ್ ಮಾಡು ಅವ ಬಿದ್ದಾನಂತ ತಿಳ್ಕೊಂಡು ಸುಮ್ಮ ಕುಂಡ್ಲಿಕ್ಕೆ ದ್ರೌಪದಿ ಆ ಮಶಿಬನಾಳ ದ್ರೌಪದಿ ಏನ್ ಮಾಡು ಕಿಲಿ 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 ನಕ್ಕು ಬಿಡ್ತಾಳ ಈಕೆ ಹೌದು ನಗುದೊಂದು ಬಹಳ ಚಟಾಯಿ ಈಕಿದ ಹೌದು ಕಿಲಿ ಕಿಲಿ ನಕ್ಕಳು ಅವಾಗ ದುರ್ಯೋಧನ ಹೇಳ್ತಾನು ಏನಂತ ಏ ನಾನು ನೋಡಿ ನೀ ಯಾವಾಗ ನಕ್ಕದ ಬಳಕ ಹಾ ನೀ ಇದನ್ನೇನು ಅಪಮಾನ ನನಗ ಮಾಡಿದಿಲ್ಲ ನೀನು ಒಮ್ಮೆ ಶಿರಿ ಶಳಸ್ತನ ತಿಳಿ ಅವಾಗ ಅವ ಅಪವಾದ ಮಾಡಿ ಏನು ಮಾಡ್ಯಾನು ಏನ್ ಮಾಡ ಈಕಿನ ಕಣ್ಣಾಗಿ ಹಿಡ್ದಾನ ಹೌದು ಆಕೆ ನಕ್ಕದ ಕಾರಕ ಏನತ್ತ ನಕ್ಕಾಳ ಏನ್ ನಕ್ಕಳು ಇವ ಅಂದಕ್ಕನ ಮಗ ಅಂದಕ್ಕದಾನ ತಿಳಿ ನಕ್ಕ ಬಿಟ್ಟಾಳ ಆಕೆ ಹೌದು ಅಂದಕ್ಕ ಮಗ ಅಂದಕ್ಕಂದ್ರೆ ಹೆಂಗ ಹಂಗ ಇವ್ ಕುಡ್ಡನ ಮಗ ಕುಡ್ಡದಾನ ತಿಳಿ ದುರ್ಯೋಧನಗೆ ಹೇಳ್ತಾಳ ಯಾರ ದ್ರೌಪದಿ ಹೇಳ್ತಾಳ ಹೌದು ನನಗ ಹಿಂಗಂದಿ ಆತ ತಿಳ್ಕೊಂಡ್ ಅವ ಏನ್ ಮಾಡ್ತಾನು ಏನ್ ಮಾಡಿ ಈಕಿ ಮ್ಯಾಲ ಕಣ್ಣಿಟ್ಟು ಸಿರಿ ಸೆಳಿವಂಗ ಮಾಡ್ಯಾನವ ಹೌದು ಮತ್ತ ತಾ ಮಾಡಿದ ಪಾಪ ತಾನ ಉಣ್ಬೇಕಾಗೈತೆ ಅಲ್ಲಿ ಉಣ್ಬೇಕ ಮತ್ ಇದು ಅಲ್ಲ ಏನ್ ಹೇಳ್ತಾಳಕ್ಕೆ ನಿಮ್ಮ ಗಣಸರಿದ್ರು ಯಾರು ಕಾಯ್ದಿಲ್ಲ ಅಂತ ಹೇಳ್ತಾಳ ಯಾರು ಕಾಯಿಲಿಲ್ಲ ಅಂತ ಹೇಳ್ತಾಳ ಹೌದು ಆದ್ರ ಅಲ್ಲಿ ಸೀರೆ ಬಿಟ್ಟ ಅವೇನ ಗಂಡಸದಾನು ಅವೇನು ಹೆಣ್ಮಗ ಅದಾನು ಕೃಷ್ಣ ಪರಮಾತ್ಮ ಯಾರವ ಈ ಕೇಳಿ ಸಾಲಿ ಏನು ಉಪರಾಟ ಕಲ್ತಾಳ ನ್ಯಾಮಲ್ ಅಂತನ್ನ ಯಾರು ಬಿಟ್ಟಾರ ಸೀರೆ ಅನ್ನೋದಂತ ಅರು ಹಿಡ್ಕೊ ಹೌದು ಅಲ್ಲಿ ಬಿಟ್ಟವ ಒಬ್ಬ ಗಂಡ ಗಬ್ರುನ ಅದಾನ ಅಲ್ಲಿ ನಿನ್ನ ಮಾನ ಕಾಯ್ಬೇಕಾದ್ರೆ ಅಲ್ಲಿ ಗಂಡ ಮಗನ ಬರ್ಬೇಕಾತ್ಲ ಶ್ರೀಕೃಷ್ಣನು ಅಂತ ಒಬ್ಬ ಹೌದು ಮತ್ತೆ ಇವ್ರವ್ವ ಅದು ಹೋಗ್ಬೇಕಾಗಿತ್ತಲ್ಲ ಇನ್ನು ಮಶೀಬ್ ನಾಳದಕ್ಕೆ ಅದು ಹೋಗ್ಬೇಕಾಗಿತ್ತಲ್ಲ ಒಂದು ಇಡೀ ಸೀರೆ ತಗೊಂಡು ಹೌದು ಈಗ ಹೋಗ್ಯಾಳನ ನಿಮ್ಮದು ಯಾವ ಹೋಗ್ಯಾಳ ಸೀರೆ ತಗೊಂಡು ಈಕೆನ ಹೋಗ್ಯಾಳು ಹೋಗಿಲ್ಲ ಒಂದೊಂದು ಟೈಮ್ದಾಗ ಈಕೆ ಸೀರೆ ಈಕೆಗೆ ಕಬರ್ ಇರಂಗಿಲ್ಲ ಹಾ ಮತ್ತೆ ಮಂದಿಗೆ ಏನೋ ಓದ್ ಸೀರೆ ಕೊಡ್ತಾಳೆ ಈಕೆ ಕೊಡಂಗಿಲ್ಲ ಏ ಪೆಚ್ಚಗ ನಿನ್ನ ಪೀರಿ ನಿನ್ನ ಕೊಡಾಕೆಂದು ನೀಗಂಗಿಲ್ಲ ಹೌದು ಅದು ದಗದನ ಬೇರೆ ಐತೆ ಅದ ಈ ಕೇಳ್ತಾಳು ಅಲ್ಯಾಕ ಹಂಗ ಆತು ಅಂತ ಕೇಳ್ತಾಳು ಹೌದು ದುಶಾಸನ ಬಂದ ಸೀರೆ ಸೆಳಿಬೇಕಾದ್ರ ದುಶಾಸನ ಕರ್ಕೊಂಡು ಬಂದ ತೀ ಕೇಳ್ತಾಳ ಹೌದು ದುಶಾಸನ ಬರೇ ಸೀರೆ ಅಟ್ಟ ಸೆಳದಾನ ಹೌದು ಅಲ್ಲಿ ಕರ್ಕೊಂಡ್ ಯಾರು ಬಂದಾರ ಅದನ್ನ ಹೇಳು ನನಗ ಮೊದಲು ಅಲ್ಲಿ ಹೋದ್ ಯಾರು ಬಿಟ್ಟಾರ ಯಾಕಂದ್ರ ದ್ರೌಪದಿನ ಒಳಗಿಂದ ಕರ್ಕೊಂಡ್ ಬರ್ಬೇಕಾದ್ರ ಒಬ್ಬ ಬ್ಯಾರೆದವ್ ಕರ್ಕೊಂಡ್ ಬಂದಾನ ಹಿಂದಾಗಡೆ ದುಶಾಸನ ಏನ್ ಮಾಡ್ಯಾನು ಇಲ್ಲಿ ಸಭದಾಗ ಸೀರಿ ಸೆಳದಾನ ಹೌದು ಆ ಕರ್ಕೊಂಡ್ ಬಂದವನ ಹೆಸರು ಅಂದ್ರ ನಿಂದು ಗೊತ್ತಾಕತಿ ಯಾಕೋ ಬಾಳ ಕಲ್ತಾಂಗ ಕಾಣಕತ್ಯಾಳ ಹೌದು ನನಗೆ ಹೇಳ್ತಾಳು ಇವ್ ಲಕ್ಷ್ಮಣ ಬರೀ ಕೌಂಜಾ ಕಲ್ತಾನ ಸಾಲಿ ಅಂತ ನನಗೆ ಹೇಳ್ತಾಳ ಏ ಇವ್ರದ್ದು ಒಂದು ಆಗದು ಬೇರೆ ಪಕ್ಕ ಅಲ್ಲೇ ಉಳ್ಳಾಡಿ ಬಂದಾಳ ಮೊನ್ನೆ ನನಗ ಬಿಟ್ಟಾಳು ನನಗ ಸಾಲಿ ಕಲ್ತಾಳ ಸಾಲಿ ಅಂತ ಹೇಳ್ತಾಳು ಆ ದ್ರೌಪದಿ ಸೀರೆ ಸೆಳಿಬೇಕಾದ್ರೆ ಆಕಿನ ತಗೊಂಡು ಬಂದಾವ ಯಾವದನ್ನ ಒಳಗಿಂದ್ರ ಅದನ್ನು ಬಂದು ಹೇಳು ಹೌದು
ಅಂದ್ರ ಗೊತ್ತಾಕತ್ ನಿಂದ ಹಾ ಆದ್ರೆ ಇದನ್ನೆಲ್ಲ ಬಿಟ್ಟು ಮತ್ತೊಂದು ಮಾತು ಏನಂತ ಕೇಳ್ತಾರ ಜಳಕ ಮಾಡೋದು ನೋಡುವಂಗ ಕಾಣ್ತಾರ ಇವ್ರು ಗಂಡು ಮಕ್ಕಳು. ಯಾಕಂದ್ರೆ ನೋಡು ಅಲ್ಲಿ ಧ್ರುವಾಸಮುನಿ ಜಳಕ ಮಾಡ್ತಿದ್ದ. ಹೌದು. ಯಾಕ ಈಕೆಗೆ ಚಟ ಬಿದ್ದಂಗ ಕಾಣ್ತೈತೆ ಅದು ಮಶಿಮ್ನಾಳ ವಿದ್ಯಾಗ. ಗಂಡು ಮಕ್ಕಳು ಜಳಕ ಮಾಡೋದು ನೋಡಕ್ ಹೋಗ್ಯಾಳ ಆ ಗಂಡ ಮಗ ಜಳಕ ಮಾಡತ್ತಾನು ಅಲ್ಲಿ ಹೋಗಬಾರ್ದು ಅನ್ನೋದು ಗೊತ್ತಾಗ್ಬೇಕಲ್ಲ ಈಕೆಗೆ. ಗೊತ್ತಾಗ್ಬೇಕಲ್ಲ ನಿನಗ. ಗೊತ್ತಾಗೋದು ಅಲ್ಲಿ ಈಕೆ ಒಟ್ಟು ಮುದ್ದಮ್ಮ ಹೋಗಿ ನಿಂತಾಳ ಇಲ್ಲಿ ನೋಡ್ಬೇಕಂತ ತಿಳ್ಕೊಂಡ. ಹೌದು. ಮತ್ ನಾದು ಆಗಿರೋಣ ಎದ್ದು ಬರಾವ್ ಕರಿ ಅವ್ ಧ್ರುವಾಸ ಮುನಿ ಅದಾನ ಬಾ ಸುಮ್ಮ ನೀರಾಗ ಕೂತಾನವ್. ಹಾ ನಾ ಅದು ಆಗಿರ ಎದ್ದು ಬಂದ ಮತ್ತ ತೋರ್ಸೇ ಬಿಡವನ ದೇವ್ರ. ಹಾ ಹಂಗೇನ ಆಗಂಗಿಲ್ಲದ. ಏನಾಗೈತಿ ಅವ ಹೇಳ್ತಾನ ಈಕಿಗೆ ದ್ರೌಪದಿಗೆ ಏನಂತ ಏನ್ ಹೇಳ್ತಾನಂದ್ರ ತಂಗಿ ನನ್ನ ದಗದ ಬ್ಯಾರೆ ಆಗೈತಿ ಒಟ್ಟ ಬ್ಯಾಡ ನನ್ನ ಕೈಪ ಹೋಗೈತಿ ನಾ ಬರ್ತನ ಕರೆ ನಿನಗೆ ಆಶೀರ್ವಾದ ಮಾಡ್ತಾನ ಕರೆ ಕರೆ ಇನ್ನೊಂದು ದಿನ ಬರೋದ್ ಬಾ ಮಾಡ್ತಾನ ನಾವು. ಹೌದು. ಆದ್ರೆ ಈ ದ್ರೌಪದಿ ಕೇಳಿಲಿಕ್ಕೆ ಅದ್ಯಾಕಾಗಿತ್ತು ಈಗ ಸದ್ದ ಬರಬೇಕ ನಾ ನಮಸ್ಕಾರ ಮಾಡಿ ಹೋಗ್ತಂದಳಿಕೆ. ಹಾ ಯಾಕಂದ್ರೆ ಗಂಟೆ ಬಡಿಸ್ಕೊಳಕ್ಕಿದ್ದಳಿಕೆ. ಹಾ ಯಾಕಂದ್ರೆ ಈಗ ಸದಾ ಗಂಟಿಗೆ ಬಡಿಸ್ಕೊಂಡು ಅವ್ರು ನಮಸ್ಕಾರ ಮಾಡಿದವ್ರು ಬಾಳ ಮಂದಿ ಅದಾರ. ಮತ್ತ ಉದ್ದಾರಗಾರ ನಮ್ಮ ಅಜ್ಜಗಳು ಬರೋದಾಟ ದಾರಿ ನೋಡ್ತಿರ್ತಾರೆ ಈಕೆ ಮಶಿಮ್ನಾಳ ವಿದ್ಯಾ. ಹಾ ಆ ಗಂಟೆ ಬಡದ್ರ ಉದ್ದಾರ ಈಕೆ. ಹಾ ಅದೆಲ್ಲ ಬೇರೆ ಐತದಗದ. ಹೌದು. ಅದನ್ನೆಲ್ಲ ಬೇಡ ಅಂತ ಹೇಳಿ ಏನಾಗೈತಿ ಏನ್ ಮಾಡಿ ಈಕಿನ ಮುಚ್ಕೋತ ಹೋಗ್ಬೇಕಾಗೈತಿ. ಹಾ ಇನ್ನೊಂದ್ 4 ದಿವಸಕ್ಕೆ ಮಣ್ಣಾಗ ಮುಚ್ಚಬೇಕಾಗೈತಿ. ಅದಕ್ಕೆ ಮುಚ್ಕೋತ ಹೋಗ್ಬೇಕಾಗೈತಿ. ಹಾ ಅದಕ್ಕೆ ಏನಂದಾರು ಮುತ್ತಿನ ಸೆರಗ ಹರಿದುಗುದತ್ತಮ್ಮ. ಮುತ್ತಿನ ಸೆರಗ ಹರಿದುಗುದ ನಿನಗ. ಹಾ ಅದರ ಸಂಬಂಧ ನಾವು ದುರ್ವಾಸಮುನಿ ಏನ್ ಮಾಡಿದತ್ತ ಏನ್ ಮಾಡಿ ಮುಂದೊಂದ್ ದಿನ ಕಷ್ಟ ಬರ್ತೈತಿ ಅವಾಗ ಇದೆಲ್ಲ ಹಾಕತ್ ಹೋಗು ಅನ್ನೋದಕ್ಕೆ. ಹೌದು. ಸುಳ್ಳು ಹೇಳಬೇಡಿದನ ದಗದ.